ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಸಿಕ್ಕಾಪಟ್ಟೆ ನೋಡ್ತೀವಿ ಮೇಡಮ್. ಹಂಗಾದ್ರೆ ಎಲ್ಲ ಸೀಸನ್ ಕೂಡ ಫಾಲೋ ಮಾಡ್ತೀರಾ? ಫಸ್ಟ್ ಸೀಸನ್ ಇಲ್ಲಿವರೆಗೂ ಎಲ್ಲ ಸೀಸನ್ ನೋಡ್ಕೊಂಡು ಬಂದಿದ್ದೀನಿ. ಹೇಗೆ ಅನಿಸ್ತಿದೆ ಈ ಸೀಸನ್? ಈ ಸೀಸನ್ ಅಲ್ಲಿ ಇನ್ನೊಂದು ವಾರ ಆಗಿದೆಯಲ್ಲ, ನೋಡ್ಬೇಕು ನೆಕ್ಸ್ಟ್ ವೀಕ್ ಇಂದ ಏನಾಗುತ್ತೆ. ಈಗ ಒಂದು ವಾರದಲ್ಲೇ ನೋಡಿದಿರಲ್ಲ, ಯಾರು ನಿಮ್ಗೆ ಇಷ್ಟ ಆಗ್ತಿದ್ದಾರೆ? ಯಾರು? ನನಗೆ ಕಾಕ್ರೋಚ್ ಸುದೀಪ್ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಸ್ಟ್ಯಾಂಡ್ ತಗೋತಾರೆ. ಯಾರು ಇಷ್ಟನೇ ಆಗ್ತಿಲ್ಲ, ಇವ್ರು ಇರಬಾರ್ದಿತ್ತು ಅಂತ ಯಾರು? ಮಲ್ಲಮ್ಮ ಬರಬಾರ್ದಾಗಿತ್ತು, ಅವ್ರಿಗೇನು ಅರ್ಥನೇ ಆಗ್ತಿಲ್ಲ, ಏನಿಲ್ಲ ಪಾಪ ಯಾಕೆ ಕರ್ಸಿದ್ರು ಅಂತಾನೆ ಇದು ಗೊತ್ತಾಗ್ತಿಲ್ಲ. ಮಲ್ಲಮ್ಮ ಬರಬಾರ್ದಿತ್ತು. ಎಲಿಮಿನೇಟ್ ಆದ್ರಲ್ಲ ಕರಿಬಸಪ್ಪ ಮತ್ತೆ ಕರಿಬಸಪ್ಪ ಹೋಗಿದ್ದೀನಿ, ಪರವಾಗಿಲ್ಲ. ಇವ್ ಅಮಿತ್ ಆಗ್ಬಾರ್ದಿತ್ತು, ಪಾಪ ಚೆನ್ನಾಗಿ ಆಡ್ತಾ ಇದ್ರು. ಅಮಿತ್ ಇನ್ನೊಂದು ಚಾನ್ಸ್ ಕೊಡ್ಬೇಕಿತ್ತು. ಈ ಡಬ್ಬ ಏನೋ ಜೈಂಟಿ ಹಾಕಿದ್ರಿಂದ ಹೊಟ್ಟೋದಪ್ಪ ಬೇಜಾರಾಯ್ತು. ಕಾನ್ಸೆಪ್ಟ್ ಮಾಡಿದ್ರಲ್ಲ ಒಂಟಿ ಜಂಟಿ, ಅದು ಚೆನ್ನಾಗಿದೆ ಅಥವಾ ಬೇಡವಾ? ಬೇಕಾಗಿಲ್ಲ, ಚೆನ್ನಾಗಿಲ್ಲ. ಇಲ್ಲ ಮೊದ್ಲು ತರ ಇದ್ರೆ ಚೆನ್ನಾಗಿದ್ದು, ಯಾಕೋ ತುಂಬಾ ಚೆನ್ನಾಗಿಲ್ಲ ಅಂತ ಇದೆ. ಒಬ್ಬರಿಂದ ಇನ್ನೊಬ್ರಿಗೆ ಎಫೆಕ್ಟ್ ಆಗ್ತಾ ಇದೆ, ಒಬ್ಬರಿಂದ ಇನ್ನೊಬ್ರು ತೊಂದರೆ ಆಗ್ತಾ ಇದೆ. ಆಗ್ಬಾರ್ದಿತ್ತು. ಸೊ ಈಗ ಒಂದು ವಾರದಲ್ಲಿ ಯಾರು ತುಂಬಾ ಎಂಟರ್ಟೈನ್ ಮಾಡ್ತಾರೆ? ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ. ಯಾರು ಇಷ್ಟನೇ ಆಗ್ತಿಲ್ಲ ಅಂದ್ರೆ ಅದೇ ನಮ್ಗೆ ಇವರು ಇಷ್ಟ ಆಗ್ತಿರ್ಲಿಲ್ಲ, ಅದು ಮಲ್ಲಮ್ಮ ಮತ್ತೆ ಈಗ ಕರಿಬಸಪ್ಪ ಅವ್ರು ಇಷ್ಟ ಆಗ್ತಿರ್ಲಿಲ್ಲ. ಏನ್ ಅಂತವ್ರು ಏನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇರಲಿಲ್ಲ. ತುಂಬಾ ಚೆನ್ನಾಗಿದೆ. ಅವ್ರಿಗೆ ಆಂಕರಿಗೋಸ್ಕರನೇ ಕಾಯ್ತಿದ್ವಿ ಸಾಟರ್ಡೆ ಸಂಡೇ. ಇನ್ನು ಉಳಿದ ಕಂಟೆಸ್ಟೆಂಟ್ಗಳ ಬಗ್ಗೆ ಹೇಳೋದಾದ್ರೆ ಚೆನ್ನಾಗಿ ಆಡ್ತಿದಾರ ಅಥವಾ ಬೇರೆ ಯಾರಾದ್ರೂ ಬರಬೇಕಿತ್ತು ಅಂತ? ಇನ್ನು ಬೇರೆ ಬರಬೇಕಿತ್ತು. ತುಂಬಾ ಏನೋ ಅಂತ ಒಳ್ಳೆ ಕಂಟೆಸ್ಟೆಂಟ್ ಬಂದಿಲ್ಲ ಈ ಸಲ ಅನ್ಕೋತೀನಿ. ಮತ್ತೆ ಟಾಸ್ಕ್ಗಳೆಲ್ಲ ಯಾರು ಚೆನ್ನಾಗಿ ಆಡ್ತಿದ್ದಾರೆ? ಟಾಸ್ಕ್ ಅಂದ್ರೆ ಇದನ್ನು ಗೀತಾ ಸೀರಿಯಲ್ ಮಾಡಿದಲ್ಲ, ಅವ್ನು ಚೆನ್ನಾಗಿ ಆಡ್ತಾ ಇದ್ದಾನೆ. ಯಾರು ಗೆಲ್ಬೇಕು? ನನಗೆ ಕಾಕ್ರೋಚ್ ಸುದೀಪ್ ಗೆಲ್ಬೇಕು ಅಂತ ಆಸೆ. ಈಗ ನೆಕ್ಸ್ಟ್ ಈಗ ಈ ಬರೋ ವೀಕಲ್ಲಿ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಅನ್ಸುತ್ತೆ? ನನ್ಗೆ ಅನ್ಸುತ್ತೆ ಮಲ್ಲಮ್ಮ, ಇಲ್ಲ ಅಂದ್ರೆ ಹುಡುಗಿ ರಕ್ಷಿತಾ ನಿನ್ನೆ ರೀ ಎಂಟ್ರಿ ತಂಪಲ ಅದಾಗ್ಬೋದು ಅನ್ಸುತ್ತೆ. ರಕ್ಷಿತಾ ರೀ ಎಂಟ್ರಿ ತಗೊಂಡಿದ್ದು ಬೇಕಾಗಿರ್ಲಿಲ್ಲ. ತುಂಬಾ ಎಂಟರ್ಟೈನ್ ಮಾಡ್ತಾಳೆ ಅಂತ ಹೇಳ್ತಾರಲ್ಲ, ಏನ್ ಮಾತಾಡ್ತಾರೆ, ಏನು ಅವ್ರಿಗೆ ಅರ್ಥ ಆಗಲ್ಲ, ಅಲ್ಲಿ ಯಾರಿಗೂ ಅರ್ಥ ಆಗಲ್ಲ. ಏನ್ ಆಟ ಆಡ್ಬೋದು, ಮುಂದೆ ಇನ್ನೂ ಚೆನ್ನಾಗಿರುತ್ತೆ. ಬೇಕಾಗಿರ್ಲಿಲ್ಲ. ಕೊನೆಯದಾಗಿ ಯಾರು ಗೆಲ್ತಾರೆ, ಯಾರು ಗೆಲ್ಬೇಕು, ಯಾರಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ? ನಾನ್ ಸುದಿ ಗೆಲ್ಬೇಕು, ಸುದಿನೇ ಗೆಲ್ತಾರೆ ಅಂತ ಅನ್ಕೊಂಡು ಕಾಕ್ರೋಚ್ ಸುದಿ ಅವರೇ ಗೆಲ್ಲಿ ಅಂತ ಆಸೆ ಪಡ್ತೀನಿ. ನೋಡ್ತಾ ಇದೀರಾ ಬಿಗ್ ಬಾಸ್ ಸೀಸನ್ 12? ಹಾ ಮೇಡಮ್, ನೋಡ್ತಾ ಇದೀವಿ. ಡೈಲಿ ನೋಡ್ತೀವಿ. ಡೈಲಿ ನೋಡ್ತಾ ಇದೀವಿ. ಮಜವಾಗಿದೆಯಾ ಅಥವಾ ಬೋರಿಂಗ್ ಆಗಿದೆಯಾ? ಇಲ್ಲ, ಮಜವಾಗಿದೆ, ಪರವಾಗಿಲ್ಲ. ಯಾರು ತುಂಬಾ ಎಂಟರ್ಟೈನಿಂಗ್ ಅಂತ ಅನಿಸ್ತದೆ? ಆ ಮಂಗಳೂರು ಹುಡುಗಿ ಅವಳು ಹೋಗಿದ್ಲಲ್ಲ, ಬೇಜಾರಾಗಿತ್ತು ಹೋಗಿದ್ದ? ಅದೇ ಸ್ವಲ್ಪ ಬೇಜಾರಾಗಿತ್ತು. ಈಗ ಪರವಾಗಿಲ್ಲ. ಬರ್ತಾಳೆ ಅಂತ ಇಲ್ಲ, ಐಡಿಯಾ ಇರ್ಲಿಲ್ಲ, ಬಂದ್ಮೇಲೆ ಖುಷಿ ಆಯ್ತು. ಯಾರು ಇಷ್ಟನೇ ಆಗಲ್ಲ ಬಿಗ್ ಬಾಸ್ ಅಲ್ಲಿ ನಿಮಗೆ? ನನಗೆ ಆ ವೈಟಿಗೆ ಇರ್ತಾರಲ್ಲ ಅವ್ರು, ಯಾರು ಸ್ವಲ್ಪ ವೈಟಕ್ಕೆ, ಅವ್ರು ತುಂಬಾ ದುಡ್ಡಿರೋರು. ಒಂದಿನಕ್ಕೆ ಅಷ್ಟು ಕೋಟಿ ಬರ್ತಿತ್ತು, ಇಷ್ಟು ಲಕ್ಷ ಬರ್ತಿತ್ತು ಅಂತ ಹೇಳ್ತೀವಿ. ಅವ್ರು ಸ್ವಲ್ಪ ಇಷ್ಟ ಆಗಲ್ಲ. ಯಾರು ತುಂಬಾ ಇಷ್ಟ ಆಗ್ತಾರೆ? ಮತ್ತೆ ಗಿಲ್ಲಿ ಇಷ್ಟ ಆಗ್ತಾರೆ. ಮಲ್ಲಮ್ಮ ಬಂದಿದ್ದಾರೆ, ಏನು ಹೇಳ್ತೀರಾ? ಅವರು ಬಂದಿದಾರಲ್ಲ, ಖುಷಿ ಆಯ್ತು. ಅಂತವ್ರನ್ನು ಬಿಗ್ ಬಾಸ್ ಅಲ್ಲಿ ಕರ್ಕೊಂಡಿದಾರಲ್ಲ, ಖುಷಿ ಆಯ್ತು ತುಂಬಾನೇ. ಯಾರು ಗೆಲ್ಬಹುದು ಅನ್ಸುತ್ತೆ? ನನಗೆ ಮಲ್ಲಮ್ಮ ಗೆಲ್ಬೋದು, ಇಲ್ಲಾಂದ್ರೆ ಗಿಲ್ಲಿ ಗೆಲ್ಬೋದು ಅನ್ಕೊಂಡಿದೀನಿ ನಾನು. ಗೊತ್ತಿಲ್ಲ ಏನಾಗುತ್ತೆ. ಹಂಗೆಲ್ಲ ಏನಿಲ್ಲ, ಅವ್ರವ್ರ ಅದೃಷ್ಟ, ಯಾರಾದ್ರೂ ಗೆಲ್ಲಿ. ಇವಾಗ ಕರಿಬಸಪ್ಪ ಮತ್ತೆ ಅಮಿತ್ ಆಚೆ ಬಂದ್ರು, ಗೊತ್ತಾಯ್ತಾ? ಗೊತ್ತಾಯ್ತು ಮೇಡಮ್. ಅವ್ರು ಬಂದಿದ್ದು ಸರಿಯಾಗಿದ್ಯಾ ಅಥವಾ ಬೇಡ ಬೇರೆ ಯಾರೋ ಬೇರೆ ಬರ್ಬೇಕಿತ್ತು, ಬೇರೆ ಯಾರಾದ್ರೂ ಎಲಿಮಿನೇಟ್ ಆಗ್ಬೇಕಿತ್ತು? ಅವ್ರು ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಯಾರು? ಅವ್ರಿಬ್ರು ಹೋದ್ರಲ್ಲ, ಅವರು ಚೆನ್ನಾಗಿರ್ತಿತ್ತು. ಅವ್ರ ಜಾಗದಲ್ಲಿ ಯಾರು ಆಚೆ ಬರ್ಬೇಕು? ಯಾರು ಅಂದ್ರೆ ಅದೇ ನಾನು ಹೇಳಿದ್ನಲ್ಲ, ಅವ್ರ ಹೆಸರೇನು ನೀವ್ ಹೇಳಿದ್ರು, ಸತೀಶ್ ಅವ್ರು ಬಂದಿದ್ರೆ. ಯಾಕಂದ್ರೆ ಅವ್ರು ಆಕ್ಟಿವಿಟಿ ಏನು ತೋರಿಸ್ತಿಲ್ಲ, ಸುಮ್ಮನೆ ನಡ್ಕೊಂಡು ಆರಾಮಾಗಿರ್ತಾರೆ, ಏನು ರೆಸ್ಪಾನ್ಸ್ ಮಾಡಲ್ವಲ್ಲ. ಅದಕ್ಕೆ ಜಂಟಿ ನಿಮಗೆ ಇಷ್ಟ ಆಯ್ತಾ ಕಾನ್ಸೆಪ್ಟ್? ಅಷ್ಟೇನು ಇಷ್ಟ ಆಗ್ಲಿಲ್ಲ ಮೇಡಮ್. ಏನಕ್ಕೆ? ಏನೋ ಒಂಥರ ಚೆನ್ನಾಗಿ ಅನ್ಸ್ಲಿಲ್ಲ ನೋಡಕ್ಕೆ. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.